ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳು ನೈಜ ಫಲಾನುಭವಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ವಿಜಯ್ ಕುಮಾರ್ ಹೇಳಿದರು. ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು ಮಾತನಾಡಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರು. ಸರ್, ಇನ್ನೊಂದೇನು ಗಮನಕ್ಕೆ ತರಕ್ಕೆ ಬರೆಸ್ತೀನಿ ಅಂತ ಹೇಳಿದ್ರೆ, ಸುರೇಶ್ ನಾಯಕ್ ಅವರು ಮತ್ತು ಸಾಹೇಬರು ಮೊನ್ನೆ ನಮ್ಮ ಜಾಂಗಲಲ್ಲಿ ಉರುಸಾಯಿತು 3 ದಿನಕ್ಕೋಸ್ಕರ. ಆವತ್ತು ಭಾರಿ ನಾನು ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೆ. ಇಡೀ 3 ದಿನಾನು ಬಸ್ಗಳು ನಮಗೆ ಕೊಟ್ಟರು ಅವರು ಡೇಯಲ್ಲಿ. ಹಂಗಾಗಿ ಅಭಿನಂದನೆ ಅವರಿಗೆ. ಯಾಕಂತೇಳಿದ್ರೆ ಹೇಳಿದ ತಕ್ಷಣ ಸ್ಪಂದನೆ ಮಾಡಿದ್ದಾರೆ, ಹಂಗಾಗಿ ಆ ಥರದಕ್ಕೆಲ್ಲ ಪ್ರೋಗ್ರಾಮ್ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು 2 ಮಾತಿಲ್ಲ. KSRTC ಬಗ್ಗೆಯಲ್ಲಿ ಸಹಕಾರನೂ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಮೊನ್ನೆ 3 ದಿನಕ್ಕೂ ಒಳ್ಳೆ ಬಸ್ ಕೊಟ್ಟಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಮಳೆಗಾಲ ಸ್ಟಾರ್ಟ್ ಆಗ್ತಿದೆ, ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಒಂಚೂರು ಈಗ ಮತ್ತೆ ಅದೇ ಮಾತಾಡ್ಬೇಕು ಅಂತ ಮೇಡಮ್ ಸುಮ್ಮನೆ ಕೂತ್ಕೊಂಡು ಎಲ್ಲ ಟೇಬಲ್ ಅದೇ ಬೇಡ, ಟೆಂಡರ್ ಚೇಂಜ್ ಮಾಡೋದು ಟೆಂಡರ್ ಚೇಂಜ್ ಆಗ್ತಿದೆಯಲ್ಲ ಗಿದಿಗಿದಿ ಸರ್. ದಿನಕ್ಕೆ 62,000 ಜನ ಬರ್ತಾರೆ ಫರ್ ಡೇ. ಒಂದು ದಿನಕ್ಕೆ ನಮ್ಮ ಬಸ್ ಸ್ಟ್ಯಾಂಡ್ಗೆ 961 ಬಸ್ ಬರುತ್ತೆ 24 hours ಅಲ್ಲಿ. ನಮ್ಮ ಬಸ್ಸಿಗೆ 30 ಜನ ಹಾಕಿದ್ರು ಅಷ್ಟು ಜನ ಆಗ್ತಾರೆ. ಒಂದು ಬಸ್ಸಿಗೆ 30 ಜನ ಆದ್ರು 30 ಜನ ಒಂದು ಬಸ್ಸಲ್ಲೂ ಇಲ್ಲ ಬಿಡಿ. 120 ಜನ 130 ಜನ ಇಲ್ಲ, ಬರ್ತಾ ಇಲ್ಲ. ಯಾರು ಬಂದಿದೆ ಈಗ? 4,29,81,000 ರೂಪಾಯಿ ಸರ್. ಉಳಿದಂತೆ ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇದೆಲ್ಲ ಪ್ರೋಸೆಸ್ ಆಗ್ತಾ ಇದೆ ಸರ್. ಇನ್ನೊಂದು ವಾರದಲ್ಲಿ ಫೆಬ್ರವರಿ, ಮಾರ್ಚಿಂದು ಪೇಮೆಂಟ್ ಆಗೋ ಅದಕ್ಕೆ ಆಗಿದೆ ಅಂತ ಹೇಳಿ ನಮ್ಮ ಹೆಡ್ ಆಫೀಸಲ್ಲಿ ಹೇಳಿದ್ದಾರೆ ಸರ್. ಹೌದು, ರಿಜಿಸ್ಟ್ರೇಷನ್ದು ಈಗ ಎಕ್ಸಾಮ್ ನಡೀತಾ ಇದೆ. ರಿಸಲ್ಟ್ ಬಂದ ನಂತರ ಅದನ್ನು ಮತ್ತೆ ನಾವು ಇನ್ನೂ ಪ್ರಚಾರನೂ ಕೂಡ ಹೆಚ್ಚು ಮಾಡಬೇಕಾಗಿದೆ. ಅದೇ ಹೌದು, ಆಯ್ತು. ಮೆಸ್ಕಾಂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, KSRTC ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರು ಹಾಜರಿದ್ದರು.